ಅಲ್ಲಿ ನಡೀತಕ್ಕಂಥ ಈ ಒಂದು ವಾರ್ಷಿಕ ಪರೀಕ್ಷೆ 2ಕ್ಕಾಗಿ 20 ಅಂಕಗಳ ಫಿಕ್ಸ್ ಕ್ವಶನನ್ನು ಬಹು ಆಯ್ಕೆ 1 ಅಂಕದ ಪ್ರಶ್ನೆಗಳನ್ನು ತಂದಿದ್ದೆ. ಸೊ ಫಸ್ಟ್ ಪಾರ್ಟಲ್ಲಿ 5 ಪಾಠದ ಕ್ವಶನ್ ಆನ್ಸರ್ಗಳನ್ನು ಕೊಟ್ಟಿದ್ದೀನಿ. ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಡ್ತೀನಿ, ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ ಇನ್ನೂ 2 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತೀನಿ. ಖಂಡಿತವಾಗಿ ಇವು ನಿಮಗೆ ಯೂಸ್ ಆಗ್ತದೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ, ಶಂಕರಾಚಾರ್ಯರ ಜನ್ಮಸ್ಥಳ. ಸರಿಯಾದ ಉತ್ತರ ಆಯ್ಕೆ ಡಿ, ಕಾಲಡಿ. ಎರಡನೇ ಪ್ರಶ್ನೆ, ಮಧ್ವಾಚಾರ್ಯರ ಜನ್ಮಸ್ಥಳ ಕೇಳಿದರೆ ಉತ್ತರ ಆಯ್ಕೆ ಬಿ, ಪಾಜಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಮಧ್ವಾಚಾರ್ಯರ ಸಿದ್ಧಾಂತ ಯಾವುದು ಅಂತ ಕೇಳಿದರು. ಸೊ ಮಧ್ವಾಚಾರ್ಯರ ಸಿದ್ಧಾಂತ ಬಂದ್ಬಿಟ್ಟು ದ್ವೈತ ಸಿದ್ಧಾಂತ ಅನ್ನೋದು ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ಬಸವೇಶ್ವರರ ಜನ್ಮಸ್ಥಳ ಕೇಳಿದರೆ. ಸೊ ಬಸವೇಶ್ವರರ ಜನ್ಮಸ್ಥಳ ಬಂದ್ಬಿಟ್ಟು ಆಯ್ಕೆ ಅ, ಬಾಗೇವಾಡಿ ಅನ್ನೋದು ಸರಿಯಾದ ಉತ್ತರ. ರಮಾನಂದರ ಜನ್ಮಸ್ಥಳ ಕೇಳಿದರು. ಆಯ್ಕೆ ಸಿ, ಪ್ರಯಾಗ ಅನ್ನೋದು ರಮಾನಂದರ ಜನ್ಮಸ್ಥಳ ಆಗದ. ಇನ್ನು ಬಿಟ್ಟ ಸ್ಥಳಗಳಲ್ಲಿ ಕೇಳಿದರೆ ಶಂಕರಾಚಾರ್ಯರ ಸಿದ್ಧಾಂತ ಕೇಳಿದ್ದಾರೆ. ಸೊ ಶಂಕರಾಚಾರ್ಯರ ಸಿದ್ಧಾಂತ ಬಂದುಬಿಟ್ಟು ಅದ್ವೈತ ಸಿದ್ಧಾಂತ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ರಾಮಾನುಜಾಚಾರ್ಯರಿಗೆ ಆಶ್ರಯವನ್ನು ನೀಡಿದ ಹೊಯ್ಸಳರ ಅರಸ ಅಂತ ಕೇಳಿದ್ದಾರೆ. ಸೊ ರಾಮಾನುಜಾಚಾರ್ಯರಿಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥ ಹೊಯ್ಸಳರ ಅರಸ ಯಾರಪ್ಪ ಅಂತಂದರೆ ಎಸ್ ವಿಷ್ಣುವರ್ಧನ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಬಸವೇಶ್ವರರಿಗೆ ರಾಜಾಶ್ರಯ ನೀಡಿದ ಕಲಚೂರಿಯ ಅರಸ. ಉತ್ತರ ಬಿಜ್ಜಳ. ಸಿಖ್ಖರ ಪವಿತ್ರ ಗ್ರಂಥ ಕೇಳಿದರೆ ಗುರು ಗ್ರಂಥ ಸಾಹಿಬ. ಸೂಫಿ ಎಂಬ ಶಬ್ದ ಡ್ಯಾಶ್ ಪದದಿಂದ ಬಂದಿದೆ. ಸರಿಯಾದ ಉತ್ತರ ಸಾಫ್ ಪದದಿಂದ ಬಂದಿದೆ. ಹೊಂದಿಸಿ ಬರೀಬೇಕಾಗಿತ್ತು. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ, ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ, ಬಸವೇಶ್ವರ ಅನುಭವ ಮಂಟಪ, ಕಬೀರ, ದೋಹಾ, ಗುರುನಾನಕ್ ಸಿಖ್ ಧರ್ಮದ ಸ್ಥಾಪಕ. ಮುಂದಿನ ಪ್ರಶ್ನೆ, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ. ಆಯ್ಕೆ ಬಿ, ಸಾಮಾನ್ಯ ಶಕ 1602. ಮುಂದಿನ ಪ್ರಶ್ನೆ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ. ಉತ್ತರ ಸಾಮಾನ್ಯ ಶಕ ವರ್ಷ 1664 ಅಂದಂಗೆ ಉತ್ತರ ಬರ್ತದೆ. ಇಟ್ ಮೀನ್ಸ್ 1664. ಮುಂದಿನ ಪ್ರಶ್ನೆ, ಎಸ್, ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದಾಗಿತ್ತು. ಸೊ ಉತ್ತರ ಪಾಂಡಿಚೇರಿ. ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಸಾಮಾನ್ಯ ಶಕ ವರ್ಷ 1600. ಮೊದಲ ಕರ್ನಾಟಿಕ್ ಯುದ್ಧ ಅಂತ್ಯಗೊಳಿಸಿದ ಒಪ್ಪಂದ. ಆಯ್ಕೆ ಸಿ, ಎಕ್ಸ್ಲಾ ಚಾಪೆಲ್ ಒಪ್ಪಂದ. ಮುಂದಿನ ಪ್ರಶ್ನೆ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳಿಸಿದ ಒಪ್ಪಂದ. ಶ್ರೀರಂಗಪಟ್ಟಣ ಒಪ್ಪಂದ ಅನ್ನೋದು ಸರಿ ಇದೆ. ಆಮೇಲೆ ಬಿಟ್ಟ ಸ್ಥಳ ಇತ್ತು. ಭಾರತದಲ್ಲಿ ಡಚ್ಚರ ರಾಜಧಾನಿ ಕೇಳಿದ್ದಾರೆ. ಸೊ ಭಾರತದಲ್ಲಿ ಡಚ್ಚರ ರಾಜಧಾನಿ ಬಂದುಬಿಟ್ಟು ಇದು ಪುಲಿಕಾಟ್ ಅಂತ ಬರ್ತದೆ. ಸೊ ಇದು ಪುಲಿಕಾಟ್ ಅಂತಕ್ಕಂಥದ್ದು ಡಚ್ಚರ ರಾಜಧಾನಿ. ಇನ್ನು ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಕೇಳಿದರು, ಕಲ್ಕತ್ತಾ. ಇನ್ನು ಪ್ಲಾಸಿ ಕದನ ನಡೆದ ವರ್ಷ ಕೇಳಿದರೆ 1757 ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ದತ್ತುಪುತ್ರರಿಗೆ ಹಕ್ಕಿಲ್ಲ ನೀತಿಯನ್ನು ಭಾರತದಲ್ಲಿ ಜಾರಿಗೊಳಿಸಿದವರು ಕೇಳಿದರು, ಲಾರ್ಡ್ ಡಾಲ್ ಹೌಸಿ ಅನ್ನೋದು ಸರಿಯಾದ ಉತ್ತರ. ಹೊಂದಿಸಿ ಬರೆದಿದ್ದಾರೆ. ವಾಸ್ಕೋಡ ಗಾಮ ಭಾರತಕ್ಕೆ ಜಲಮಾರ್ಗ ಸಂಶೋಧನೆ ಮಾಡಿದ. ಡೂಪ್ಲೆ ಅಂತಕ್ಕದ್ದನ್ನು ಕೇಳಿದ್ದಾರೆ, ಭಾರತದ ಫ್ರೆಂಚ್ ಗವರ್ನರ್ ಜನರಲ್. ಚಂದಾ ಸಾಹೇಬ ಕೇಳಿದರು, ಅರ್ಕಾಟನ ನವಾಬ. ಡಿ ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ. ಈ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ ಅನ್ನೋದು ಉತ್ತರಗಳಲ್ಲಿ ಹೊಂದಿಸಬೇಕಿತ್ತು. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಅಂತ ಕೇಳಿದರೆ 1857 ಅನ್ನೋದು ಸರಿಯಾದ ಉತ್ತರ. ಸಾಮಾನ್ಯ ಶಕ 1857. ಇನ್ನು 1857ರಲ್ಲಿ ಬ್ರಿಟಿಷ್ ಸಾರ್ಜೆಂಟ್ನನ್ನು ಕೊಂದ ಭಾರತೀಯ ಸೈನಿಕ. ಆಯ್ಕೆ ಸಿ, ಮಂಗಲ್ ಪಾಂಡೆ. ಬಿಟ್ಟ ಸ್ಥಳಗಳಲ್ಲಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಡ್ಯಾಶ್ ದಂಗೆ ಎದ್ದ ಲಕ್ನೋದ ರಾಣಿ ಅಂತ ಕೇಳಿದರು, ಬೇಗಂ ಹಜರತ್ ಮಹಲ್. 1857ರಲ್ಲಿ ಬ್ರಿಟಿಷರ ವಿರುದ್ಧ ಕಾನಪುರದಲ್ಲಿ ದಂಗೆ ಎದ್ದವರು ಅಂತ ಕೇಳಿದ್ದಾರೆ, ನಾನಾ ಸಾಹೇಬ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಸೊ ಮುಂದೆ ಹೊಂದಿಸಿ ಬರೆಯಿರಿ ಇದ್ದಾವೆ. ಇಲ್ಲಿ ಎರಡನೆಯ ಬಹದ್ದೂರ್ ಶಾ ಅಂತ ಬರ್ತದೆ. ಸೊ ಎರಡನೇ ಬಹದ್ದೂರ್ ಶಾ ಜೊತೆಗೆ ನೀವು ಏನು ಹೊಂದಿಸಬೇಕಾಗಿತ್ತಪ್ಪ ಅಂತಂದರೆ ಕೊನೆಯ ಮೊಘಲ್ ಬಾದ್ಶಾ ಅಂತ ಇದೆ. ಇನ್ನು ಬಿದಲ್ಲಿ ಬೇಗಂ ಹಜರತ್ ಮಹಲ್ ಕೇಳಿದ್ದಾರೆ, ಲಕ್ನೋದ ರಾಣಿಯಾಗಿದ್ದರು. ರಾಣಿ ಲಕ್ಷ್ಮೀಬಾಯಿ ಕೇಳಿದ್ದಾರೆ, ಸೊ ಝಾನ್ಸಿ ರಾಣಿ ಅಂತೀವಿ. ರಾಣಿ ವಿಕ್ಟೋರಿಯಾ ಕೇಳಿದ್ದಾರೆ, ಈಕೆ 1858ರಲ್ಲಿ ಘೋಷಣೆಯನ್ನು ಮಾಡಿರ್ತಾಳೆ. ಮಂಗಲ್ ಪಾಂಡ್ಯ ಭಾರತೀಯ ಸೈನಿಕನಾಗಿದ್ದ ಅನ್ನೋದನ್ನು ಹೊಂದಿಸಿ ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ಶಾಶ್ವತ ಕಂದಾಯ ಪದ್ಧತಿಯನ್ನು ಜಾರಿಗೊಳಿಸಿದವರು ಅಂತ ಕೇಳಿದರು. ಉತ್ತರ ಲಾರ್ಡ್ ಕಾರ್ನ್ ವಾಲಿಸ್.
ಇನ್ನು ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ದಾದಾಬಾಯಿ ನವರೋಜಿ. ಈ ಪ್ರಶ್ನೆ ಏನಿದೆ ಅಂತಂದರೆ ವುಡ್ಸ್ ವರದಿ ರಚನೆಯಾದ ವರ್ಷ ಅಂತ ಕೇಳಿದ್ದಾರೆ. ಇದು ವುಡ್ಸ್ ವರದಿ ಅಂತ ಇಲ್ಲಿ ಬರಿಬೇಕು, ಓಕೆನಾ. ಸೊ ವುಡ್ಸ್ ವರದಿ ಯಾವಾಗ ಬತ್ತಪ್ಪ ಅಂತಂದರೆ 1854 ಅನ್ನೋದು ಸರಿಯಾದ ಉತ್ತರ ಬರಬೇಕು. ಇನ್ನು ಬಿಟ್ಟ ಸ್ಥಳದಲ್ಲಿ ದಾದಾಬಾಯಿ ನವರೋಜಿ ಅವರು ಬರೆದ ಕೃತಿ ಕೇಳಿದರು ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದ್ದು ಅಂತ ಯಾವುದನ್ನು ಕರಿತೀವಿ ಅಂತ ಕೇಳಿದರೆ ಅದನ್ನೇ ವುಡ್ಸ್ ವರದಿ ಅಂತ ಕರೀತಾರೆ. ಇನ್ನು ಬ್ರಹ್ಮ ಸಮಾಜದ ಸ್ಥಾಪಕ ಕೇಳಿದರು ರಾಜಾರಾಮ್ ಮೋಹನ್ ರಾಯ್. ಭಾರತೀಯ ಪುನರುಜ್ಜೀವನದ ಪಿತಾಮಹ ರಾಜಾರಾಮ್ ಮೋಹನ್ ರಾಯ್. ವೇದಗಳಿಗೆ ಹಿಂತಿರುಗಿ ಅಂತ ಕರೆ ಕೊಟ್ಟಿದ್ದವರು ಎಸ್ ದಯಾನಂದ ಸರಸ್ವತಿ. ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡಿದವರು ಸ್ವಾಮಿ ವಿವೇಕಾನಂದ. ಎಲಿಘರ್ ಚಳವಳಿಯನ್ನು ಪ್ರಾರಂಭಿಸಿದವರು ಅಂತ ಕೇಳಿದರು ಸರ್ ಸೈಯದ್ ಅಹಮದ್ ಖಾನ್ ಅಂತಕ್ಕಂಥದ್ದು ಎಲಿಘರ್ ಚಳವಳಿಯನ್ನು ಪ್ರಾರಂಭವನ್ನು ಮಾಡಿದರು, ಓಕೆನಾ. ಎಸ್. ಮುಂದಿನ ಪ್ರಶ್ನೆ ರಾಜಾರಾಮ್ ಮೋಹನ್ ರಾಯ್ರವರು ಜನಿಸಿದ್ದು ಕೇಳಿದರು ರಾಧಾನಗರ. ಆರ್ಯ ಸಮಾಜ ಸ್ಥಾಪನೆಯಾದ ವರ್ಷ 1875. ದಯಾನಂದ ಸರಸ್ವತಿ ರಚಿಸಿದ ಕೃತಿ ಸತ್ಯಾರ್ಥ ಪ್ರಕಾಶ. ವಿವೇಕಾನಂದರ ಮೂಲ ಹೆಸರು ನರೇಂದ್ರನಾಥ ದತ್ತ. ಭಾರತದಲ್ಲಿ ಥಿಯೋಸೋಫಿಕಲ್ ಸೊಸೈಟಿ ಸ್ಥಾಪಿಸಿದವರು ಆ್ಯನಿ ಬೆಸೆಂಟ್. ಹೊಂದಿಸಿ ಬರೆದಿದ್ದೀವಿ. ರಾಜಾರಾಮ್ ಮೋಹನ್ ರಾಯ್ ಇದೆ, ಅದು ಬ್ರಹ್ಮ ಸಮಾಜ. ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಂತ ಇದೆ, ಅದು ಸತಿ ಪದ್ಧತಿ ನಿಷೇಧ. ಸ್ವಾಮಿ ದಯಾನಂದ ಸರಸ್ವತಿ ಕೇಳಿದರು ಆರ್ಯ ಸಮಾಜ. ಸ್ವಾಮಿ ವಿವೇಕಾನಂದರು ಕೇಳಿದರೆ ರಾಮಕೃಷ್ಣ ಮಿಷನ್. ಆ್ಯನಿ ಬೆಸೆಂಟ್ ಥಿಯೋಸೋಫಿಕಲ್ ಸೊಸೈಟಿ ಅಂತ ಬರಿಬೇಕು. ಮುಂದಿನ ಪ್ರಶ್ನೆ ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದವರು ಯಾರು ಅಂತ ಕೇಳಿದರು ಮಾರ್ಕ್ ಕಬ್ಬನ್ ಅನ್ನೋದು ಸರಿಯಾದ ಉತ್ತರ. ಇನ್ನು ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ಕೇಳಿದರೆ ಮುದ್ದೇನಹಳ್ಳಿ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾದ ವರ್ಷ ಕೇಳಿದರೆ 1916. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಕೇಳಿದ್ದಾರೆ ಸರ್ ಎಂ ವಿಶ್ವೇಶ್ವರಯ್ಯ. ಇನ್ನು ಬೃಂದಾವನ ಉದ್ಯಾನವನ್ನು ನಿರ್ಮಿಸಿದವರು ಕೇಳಿದರು ಸರ್ ಮಿರ್ಜಾ ಇಸ್ಮಾಯಿಲ್. ಬಿಟ್ಟ ಸ್ಥಳದಲ್ಲಿ ಮೈಸೂರು ರಾಜ್ಯದಲ್ಲಿ ಹಾಕಲಾದ ಪ್ರಥಮ ರೈಲು ಮಾರ್ಗ ಅದು ಬೆಂಗಳೂರಿನಿಂದ ಜೋಲಾರಪೇಟೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯ. ಇನ್ನು ವಿಶ್ವೇಶ್ವರಯ್ಯ ಅವರೇ ಸ್ಥಾಪಿಸಿದ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಬೆಂಗಳೂರಿನಲ್ಲಿ ನಿಮಾನ್ಸನ್ನು ಸ್ಥಾಪಿಸಿದವರು ಸರ್ ಮಿರ್ಜಾ ಇಸ್ಮಾಯಿಲ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಹೊಂದಿಸಿ ಬರೆದಿದ್ದೀವಿ. ಮಾರ್ಕ್ ಕಬ್ಬನ್ ಜೊತೆ ಸರಿಯಾಗಿರ್ತಕ್ಕಂಥ ಹೊಂದಾಣಿಕೆ ಮಾಡಬೇಕು. ಆಯ್ಕೆ 4 ಮುಖ್ಯ ಕಮಿಷನರ್. 10ನೇ ಚಾಮರಾಜ ಒಡೆಯರು ಪುನರ್ದಾನ. ಸರ್ ಎಂ ವಿಶ್ವೇಶ್ವರಯ್ಯ ಭಾರತ ರತ್ನ. ಸರ್ ಮಿರ್ಜಾ ಇಸ್ಮಾಯಿಲ್ ಬೃಂದಾವನ ಉದ್ಯಾನವನ ಅಂತ ಬರೀಬೇಕು. ಇನ್ನು ರಾಷ್ಟ್ರೀಯ ಚಳವಳಿ ಪಾಠಕ್ಕೆ ಹೋಗೋಣ. ಪೂನಾ ಒಪ್ಪಂದ ವರ್ಷ 1932. ನೇತಾಜಿ ಎಂದು ಪ್ರಸಿದ್ಧರಾದವರು ಸುಭಾಷ್ ಚಂದ್ರ ಬೋಸ್. ನೇರ ಕಾರ್ಯಾಚರಣೆ ದಿನಾಂಕಕ್ಕೆ ಕರೆ ನೀಡಿದವರು ಮೊಹಮ್ಮದ್ ಅಲಿ ಜಿನ್ನಾ. ಕರ್ನಾಟಕದಲ್ಲಿ ಹೋಮ್ ರೂಲ್ ಲೀಗ್ನ ಶಾಖೆ ಸ್ಥಾಪನೆಯ ಸ್ಥಳ ಧಾರವಾಡ. ಕರ್ನಾಟಕ ಕೇಸರಿ ಅಂತ ಯಾರಿಗೆ ಕರೀತಾರಂತೆ ಕೇಳಿದರೆ ಗಂಗಾಧರ್ ರಾವ್ ದೇಶಪಾಂಡೆ. ಇನ್ನು ಬಿಟ್ಟ ಸ್ಥಳದಲ್ಲಿ ಡ್ಯಾಶ್ ದುಂಡುಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿ ಅವರು ಭಾಗವಹಿಸಿದ್ರು. 2ನೇದ್ದು ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಹೊಂದಿಸಿ ಬರೀಬೇಕಿತ್ತು. ದಾದಾಬಾಯಿ ನವರೋಜಿ ಅಂತ ಅಂದರೆ ಅದು ಭಾರತದ ವೃದ್ಧ ಪಿತಾಮಹ ಅಂತೀವಿ. ಮಹಾತ್ಮ ಗಾಂಧೀಜಿಯವರು ದಂಡಿ ಸತ್ಯಾಗ್ರಹ. ಸುಭಾಷ್ ಚಂದ್ರ ಬೋಸ್ ನೇತಾಜಿ. ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ. ಹರ್ಡಿಕರ್ ಮಂಜಪ್ಪ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ ಆಲೂರು ವೆಂಕಟರಾಯರ ಕೃತಿ ಅಂತ ಕೇಳಿದರು ಕರ್ನಾಟಕ ಗತವೈಭವ. ರಾಜ್ಯ ಪುನರ್ವಿಂಗಡನಾ ಸಮಿತಿಯ ಅಧ್ಯಕ್ಷರು ಕೇಳಿದರೆ ಫಜಲ್ ಅಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಮುಂದಿನ ಪ್ರಶ್ನೆ ಏಕೀಕರಣದ ನಂತರ ಮೈಸೂರಿನ ಪ್ರಥಮ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ. ಬಿಟ್ಟ ಸ್ಥಳಗಳಲ್ಲಿ ದೇಸಿ ರಾಜ್ಯಗಳನ್ನು ಭಾರತದ ಒಕ್ಕೂಟ ಸೇರುವಂತೆ ಮನವೊಲಿಸಿದವರು ಸರ್ದಾರ್ ವಲ್ಲಭಭಾಯಿ ಪಟೇಲ. ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಕರ್ನಾಟಕ ಗತವೈಭವ. ಇನ್ನು ನೆಕ್ಸ್ಟ್ ಹರಿಸಿಂಗ್ ಕೇಳಿದ್ದಾರೆ, ಈತ ಕಾಶ್ಮೀರದ ರಾಜ. ಆಲೂರು ವೆಂಕಟರಾಯರು ಕರ್ನಾಟಕ ಗತವೈಭವ. ಶಾಂತ ಕವಿ ಕೇಳಿದ್ದಾರೆ, ರಕ್ಷಿಸು ಕರ್ನಾಟಕ ದೇವಿ. ಎಸ್ ನಿಜಲಿಂಗಪ್ಪ ಪ್ರಥಮ ಮುಖ್ಯಮಂತ್ರಿ. ದೇವರಾಜ್ ಅರಸ್ ಕರ್ನಾಟಕ ರಾಜ್ಯದ ಮರುನಾಮಕರಣ ಮಾಡಿದವರು ಅಂತ ಬರೆದ್ರೆ ಸಾಕು. ಇಷ್ಟೇ ಇತ್ತು. ಸೊ ಈ ವಿಡಿಯೋಗಳಲ್ಲಿ ಇನ್ನು ಮುಂದೆ ಮಾಡಲ್ ಕ್ವಶನ್ ಪೇಪರ್ಗಳು ಬರ್ತವೆ, ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಟೇಕ್ ಕೇರ್, ಬಾಯ್.